ಖರೀದಿಸಬೇಡಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ ಎಂಬ ಪ್ರಧಾನಿ ಹೇಳಿಕೆ ವಿಚಾರ. ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಚಿನ್ನ ಬಳಸುವಂತವರು ಬಹುಶಃ ಬಿಜೆಪಿಯವರು. ಬಿಜೆಪಿ ಶ್ರೀಮಂತರ ಪಕ್ಷ, ನಮ್ಮದು ಬಡವರ ಪಕ್ಷ. ನಮ್ಮಲ್ಲಿ ಎಸ್ಸಿ ಎಸ್ಟಿ ಜನಾಂಗ ಇರಬಹುದು, ಅಲ್ಪಸಂಖ್ಯಾತರ ಇರಬಹುದು. ನಮ್ಮಲ್ಲಿ ಚಿನ್ನವನ್ನ ಹೆಚ್ಚು ಬಳಸುವುದಿಲ್ಲ. ಗಾಡಿಯಲ್ಲಿ ಹೆಚ್ಚು ಓಡಾಡುತ್ತಿರುವವರು ಶ್ರೀಮಂತರೇ. ನಮ್ಮ ಪಕ್ಷದಲ್ಲಿ ಇರುವವರೆಲ್ಲ ಬಸ್ ಹಾಗೂ ಮೆಟ್ರೋದಲ್ಲಿ ಓಡಾಡುತ್ತಾರೆ. ದಯಮಾಡಿ ಮೋದಿ ಅವರು ಅವರ ಪಕ್ಷದವರಿಗೆ ಹೇಳಿ, ಯಾರ್ಯಾರು ತ್ಯಾಗ ಮಾಡ್ತಾರೆ ಅಂತ ಮಾಧ್ಯಮ ಪ್ರಕಟಣೆ ಮಾಡಲಿ. ಅದನ್ನ ನೋಡಿ ನಮ್ಮಲ್ಲಿರುವ ಶ್ರೀಮಂತರು ಅದನ್ನ ಪಾಲಿಸುತ್ತಾರೆ. ಬಿಜೆಪಿಯನ್ನ ಫಾಲೋ ಮಾಡುತ್ತಿರುವವರು ಶ್ರೀಮಂತರು, ಕಾಂಗ್ರೆಸ್ ಪಕ್ಷವನ್ನ ಫಾಲೋ ಮಾಡುತ್ತಿರುವವರು ಬಡವರು. ನಾವು ಫ್ರೀ ಯೋಜನೆಯಲ್ಲಿ ಜೀವನ ಮಾಡ್ತಾ ಇರುವವರು. ನಾಯಕತ್ವ ಬದಲಾವಣೆ ವಿಚಾರ, ಏನೇ ಬದಲಾವಣೆ ಆದ್ರೂ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಬೇಕು. ನಾಯಕತ್ವ ಬದಲಾವಣೆ ಇರಬಹುದು, ಸಂಪುಟ ಪುನರಚನೆ ಇರಬಹುದು. ಎಲ್ಲದಕ್ಕೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಮೇ ತಿಂಗಳ ಒಳಗೆ ಎಲ್ಲಾ ಸಮಸ್ಯೆ ಬಗೆಹರಿಯುತ್ತೆ ಎಂಬ ಆತ್ಮವಿಶ್ವಾಸ ಇದೆ. ಪುನರ್ರಚನೆ ಆಗಬೇಕು ಅನ್ನೋದು ಎಲ್ಲರೂ ಒತ್ತಡ ನೀಡಿದ್ರು. ಈಗ ಈ ಸ್ಟೇಟ್ ಎಲೆಕ್ಷನ್ ಮುಗಿತು, ಉಪಚುನಾವಣೆ ಕನ್ನಡ ಗಲಾಟೆ ಎಲ್ಲವೂ ಮುಂದುವರಿತು. ತಮಿಳುನಾಡು ಸರ್ಕಾರ ಆಯ್ತು, ಕೇರಳದ ಸರ್ಕಾರ ರಚನೆ ಆಯ್ತು, ಹೈಕಮಾಂಡ್ ಫ್ರೀ ಆಗುತ್ತೆ. ಯಾವಾಗ ಆಗ್ಬೇಕು ಅಂತ ನೀವು ಹೇಳ್ತೀವಿ? ಕೇರಳದಲ್ಲಿ ಸರ್ಕಾರ ರಚನೆ ಆದ ತಕ್ಷಣವೇ ನಮ್ಮದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಸರ್ ವಿಶ್ವಾಸ ಇದೆ ಸರ್? 100% ವಿಶ್ವಾಸ ಇದೆ. ಅಂದರೆ ಏನಾದರೂ ಆ ಸೂಚನೆ ಸಿಕ್ಕಿದೆ ದಿಲ್ಲಿಗೆ? ಏನಾದರೂ ಸೂಚನೆ ಸಿಕ್ಕಿಲ್ಲ, ಬಟ್ ಹೈಕಮಾಂಡ್ಗೂ ಕೂಡ ನಮ್ಮ ರಾಜ್ಯದ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಅದು ತುರ್ತು ಯಾವುದು ಅನ್ನೋದು ಬಹಳ ಮುಖ್ಯ ಅಲ್ವಾ. ತುರ್ತಾಗಿರ್ಬೇಕಾಗಿರ್ತಕ್ಕಂಥದ್ದು ಕೇರಳ. ಅದು ಇದಾದ ತಕ್ಷಣ ನಮ್ದನ್ನ ಗಮನ ಹರಿಸ್ತಾರತಕ್ಕಂಥ ವಿಶ್ವಾಸ. ನಾಯಕತ್ವ ಬದಲಾವಣೆ ಬಗ್ಗೆ ಏನಾದರೂ ಯಾವುದಾದ್ರೂ ಕೂಡ ಹೈಕಮಾಂಡೇ ಇಂಟರ್ಫಿಯರ್ ಆಗಬೇಕು. ನಾಯಕತ್ವದ ವಿಚಾರ ಇರ್ಬೋದು, ಎಕ್ಸ್ಪಾನ್ಷನ್ ಇರ್ಬೋದು, ಎಲ್ಲನೂ ಕೂಡ ಹೈಕಮಾಂಡೇ ಜವಾಬ್ದಾರಿ ತಗೊಳ್ಬೇಕು. ಅಂದರೆ ಈ ಮೇ ತಿಂಗಳೊಳಗೆಲ್ಲ ಹಂತಕ್ಕೆ ಬರೋದು ಆತ್ಮವಿಶ್ವಾಸ ಇದೆ. ಮೇ ತಿಂಗಳೆಲ್ಲ ಮುಗಿದ ಗೊಂದಲ ಪರಿಹಾರ ಆಗುತ್ತೆ. ಸರ್, ಕೆ ಎನ್ ರಾಜನ್ ಅವರು ಹೇಳಿದ್ದಾರೆ ಪಕ್ಷದಲ್ಲಿ ಗೊಂದಲ ಇದೆ, ಅದಕ್ಕೆ ಹೈಕಮಾಂಡ್ ನಾಯಕರು ಒಂದು ಸಂಪುಟ ಪುನರಚನೆ ಮಾಡಕ್ಕೆ ಸಿಎಂ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಅಂದ್ರೆ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಒಂದೊಂದು ದಿವಸ ಒಂದೊಂದರ ಅವರು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಬಟ್ ಅವರ ವಿಚಾರಗಳಿಗೆ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ಆದರೆ ಹೈಕಮಾಂಡು ಅಂತಿಮವಾದಂಥ ತೀರ್ಮಾನವನ್ನು ತಗೋಬೇಕು. ಈ ವಿಚಾರದಲ್ಲಿ ನಾಯಕತ್ವ ಇರ್ಬೋದು, ಎಕ್ಸ್ಪಾನ್ಷನ್ ಇರ್ಬೋದು, ಹೈಕಮಾಂಡ್ ಅಂತಿಮವಾದಂಥ ತೀರ್ಮಾನ ತಗೋಬೇಕು ಅಂತ ಮನವಿ ಮಾಡ್ತೀವಿ ಹೈಕಮಾಂಡ್. ಸರಿ, ಒಂದು ಬಿಜೆಪಿ ಚುನಾವಣೆಗೆ ಮಾಡಬೇಕು ಅಂತ